ಮೀಟರ್ ಬಡ್ಡಿ ದಂಧೆ 4,23,000 ಸಾಲಕ್ಕೆ 42 ಲಕ್ಷಕ್ಕೂ ಹೆಚ್ಚು ಹಣ ವಸೂಲಿ ಮಾಡಿ ದೌರ್ಜನ್ಯ ಎಸಗಿದ್ದಾರೆ ಎಂದು ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪವಿತ್ರ ಎಂಬುವರು ಪ್ರಕರಣ ದಾಖಲಿಸಿದ್ದಾರೆ. ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋನದಾಸನಪುರ ಗ್ರಾಮದ ನಿವಾಸಿ ಪವಿತ್ರ ಎಂಬುವರು ಅದೇ ಗ್ರಾಮದ ಶಾರದಮ್ಮನವರ ಬಳಿ ಹಂತ ಹಂತವಾಗಿ ಸುಮಾರು 4,23,000 ಸಾಲ ಪಡೆದಿದ್ರು. ಮೊದಲು ತಿಂಗಳಿಗೆ 10ರಷ್ಟು ಬಡ್ಡಿ ಪಡಿತಾ ಇದ್ದ ಶಾರದಮ್ಮ 1 ವರ್ಷದ ನಂತರ ವಾರಕ್ಕೆ 15ರಷ್ಟು ಬಡ್ಡಿಯನ್ನ ನೀಡುವಂತೆ ಕಿರುಕುಳ ಕೊಟ್ಟು 42 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಸೂಲಿ ಮಾಡಿದ್ದಾರೆ ಎಂದು ದೂರಿನಲ್ಲಿ ದಾಖಲಿಸಿದ್ದಾರೆ. ಗಂಡನಿಗೆ ತಿಳಿಯದೆ ಪಡೆದಿದ್ದ ಸಾಲಕ್ಕೆ ಬಡ್ಡಿ ಕಟ್ಟಲು ತಮ್ಮ ಸಂಬಂಧಿಕರ ಬಳಿ 20 ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಲಾಗಿದೆ. ಬಡ್ಡಿಗಾಗಿ ಶಾರದಮ್ಮ ಕೊಡ್ತಾ ಇದ್ದ ಕಿರುಕುಳ ಹಿಂಸೆ ತಾಳಲಾರದೆ ಬೇಸತ್ತು ಪವಿತ್ರ ಆತ್ಮಹತ್ಯೆಗೂ ಯತ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಗಂಡನಿಗೆ ವಿಷಯ ತಿಳಿದು ಶಾರದಮ್ಮ ಬಳಿ ವಿಚಾರಿಸಿದಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾರೆ ಎಂದು ದೂರು ನೀಡಿದ್ದಾರೆ. 12 ಲಕ್ಷವನ್ನ ಅಕೌಂಟ್ ಮೂಲಕ ಹಾಗೂ 6 ಲಕ್ಷ ಹಣ ನೀಡಿರುವುದಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ. ಉಳಿದ ಹಣವನ್ನು ನಗದು ಮೂಲಕ ನೀಡಲಾಗಿದೆ. ಪ್ರಕರಣ ದಾಖಲಾಗಿ 3 ದಿನಗಳು ಕಳೆದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಅವರು ಕೂಡ ಏನಾದರೂ ಶಾರದಮ್ಮರೊಂದಿಗೆ ಶಾಮೀಲಾಗಿದ್ದಾರಾ ಎಂದು ಅನುಮಾನ ಬಂದಿದೆ. ನಮಗೆ ನ್ಯಾಯ ಸಿಗದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಷ್ಟೇ ದಾರಿ ಇರೋದು ಎಂದು ದುಃಖ ತೋಡಿಕೊಂಡಿದ್ದಾರೆ. ಈ ತರ ಮನೆಯಲ್ಲಿರೋ ಹೆಂಗಸರಿಗೆಲ್ಲ ದುಡ್ಡು ಕೊಟ್ಟು ಮೀಟರ್ ಬಡ್ಡಿ ಹಾಕಿ 4 ಲಕ್ಷಕ್ಕೆ 42 ಲಕ್ಷ ವಸೂಲಿ ಮಾಡಿದ್ದಾರೆ. ನಾವು ಮನೇಲಿ ಬಂದು ಇವ್ರು ಸೂಸೈಡ್ ಮಾಡ್ಕೊಳಕ್ ಹೋಗಿದ್ರು. ಹೋಗಿ ಕೇಳಿದ್ದಕ್ಕೆ ಈ ತರ ನಾವು 4 ಲಕ್ಷ ಕೊಡಬೇಕು, ನಮ್ಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ಕೆ ನಾನು ಹೋಗಿ 4 ಲಕ್ಷ ಅವ್ರಿಗೆ ಏನಿದೆಯೋ ಎಲ್ಲ ಕೊಟ್ಟು ಕ್ಲಿಯರ್ ಮಾಡಿ ಬಂದೆ. ಆಮೇಲೆ ಬಂದು ಇವ್ರು ಇದ್ಕೊಂಡು ಇಲ್ಲ ನಾವು ಸುಮಾರು 42 ಲಕ್ಷ ಕಟ್ಟಿದ್ದೀರಿ ಅಂತ ಹೇಳಿದ್ರು. ಹೇಳಿಕೆ ತಗೊಂಡು ಫೋನ್ ಪೇ ಎಲ್ಲ ಚೆಕ್ ಮಾಡಿದ್ರೆ 15 ಲಕ್ಷ ಗಂಟ ಫೋನ್ ಪೇ ಹೋಗಿದೆ. ಪ್ಲಸ್ ನಾನೊಂದು 6 ಲಕ್ಷ ಕ್ಯಾಶ್ ಎತ್ಕೊಂಡೋಗಿ ತಗೊಳ್ಳಿ ನಿಮ್ಮ ದುಡ್ಡು ಕಟ್ಟಕ್ಕಾಗಲ್ಲ ಅಂತ ನಾವು ಕೊಟ್ಟಿದ್ದೀರಿ. ಇದನ್ನೆಲ್ಲ ತಗೊಂಡು ಈ ತರ ಮಾಡಿದಿರ ಅಂತ ನಾವು ಮನೆಗೆ ಹೋಗಿ ನ್ಯಾಯ ಕೇಳಕ್ ಹೋಗಿ ಇಷ್ಟು ದುಡ್ಡು ತಗೊಂಡಿದ್ದೀರಾ, ತಿರ್ಗಾ ನಮ್ಮ ಹತ್ರ 6 ಲಕ್ಷ ತಗೊಂಡಿದ್ದೀರಾ ಮೋಸ ಮಾಡಿ ಅಂತ ಕೇಳಿದಕ್ಕೆ ಇನ್ನೂ 60,000 ಕೊಡಬೇಕು, ನನ್ನ ಹತ್ರ ಚೆಕ್ ಇದೆ, ನಾನು ಚೆಕ್ ಹಾಕಿ ಇನ್ನೂ ನಿಮ್ಮ ಹತ್ರ ವಸೂಲಿ ಮಾಡ್ತೀನಿ ಅಂತ ನಮಗೂ ಬೆದರಿಕೆ ಹಾಕಿದ್ದಾರೆ. ನಾವು ಆದ್ರೂ ಸೇರಿ ಏನು ಮಾತಾಡಬೇಕು ಅಂತ ಗೊತ್ತಾಗಿದ್ದೀರಾ, ನಾವು ಬಂದು ನಿಮ್ಮ ಮುಖಾಂತರ ಬಂದು ನಮ್ಮ ನ್ಯಾಯ ಬೇಕು ಎಂದು ಬಂದಿದ್ದೀರಿ. ಈ ತರ ಮೀಟರ್ ಬಡ್ಡಿ ಹಾಕೋರಿಗೆಲ್ಲ ಶಿಕ್ಷೆ ಆಗಬೇಕು ಅಂತ ನಾವು ಬಂದಿದ್ದೀರಿ ಮೀಡಿಯಾ ಮುಂದೆ, ನಮ್ಗೆ ನ್ಯಾಯ ಕೊಡಿಸಿ ಅಂತ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ, FIR ಆಗಿದೆ, ಚಾರ್ಜ್ ಶೀಟು ಬಂದಿದೆ, ಆದರೂ ಇನ್ನೂ ಅರೆಸ್ಟ್ ಮಾಡಿಲ್ಲ. 27ನೇ ತಾರೀಕು ನಾವು ಕೊಟ್ಟಿದ್ದೀರಿ ಕೇಸು, ಇನ್ನೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಅವ್ರ ಮನೆಯಲ್ಲೇ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಹೆಸರು ಪವಿತ್ರ ಅಂತ, ನಾವು ಕೋನದಾಸಪುರದಲ್ಲಿ ವಾಸವಾಗಿರೋದು. ಅದೇ ಊರಲ್ಲೇ ಶಾರದಮ್ಮ ಅನ್ನೋರು ವಾಸವಾಗಿದ್ದಾರೆ. ಆ ಅಮ್ಮ ಬಡ್ಡಿ ಕೊಡ್ತಾರೆ ಅಂತ ನಮ್ಮ ಅತ್ತಿಗೆ ಮೂಲಕ ನಮಗೆ ಗೊತ್ತಾಗಿ ನನಗೆ ಮನೇಲೇನೋ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಸ್ಟಾರ್ಟಿಂಗ್ 10,000 ತಗೊಂಡೆ, ಆಮೇಲೆ 20,000 ತಗೊಂಡೆ. ಹಂಗೆ ಬೆಳೀತಾ 2 ಲಕ್ಷ ಸಾಲ ತಗೊಂಡಿದ್ದೆ ಅಮ್ಮ ಹತ್ರ. ಆ 2 ಲಕ್ಷ ನಮ್ಮ ಅತ್ತಿಗೆಯವ್ರ ಮೂಲಕ ಮತ್ತೆ ಇನ್ನೊಬ್ರು ಇದ್ದಾರೆ ಅವ್ರ ಮೂಲಕ ಇನ್ನೊಂದು 2 ಲಕ್ಷ, ಟೋಟಲ್ 4,23,000 ಸಾಲ ತಗೊಂಡಿದ್ವಿ. ಆ 23,000 1 ವರ್ಷ ನಾವು ತಿಂಗಳು ಬಡ್ಡಿ ಕಟ್ಟಿದ್ದೆ, 10 ರೂಪಾಯಿ ಬಡ್ಡಿ ಹಾಕಿ. 1 ವರ್ಷ ಆದ್ಮೇಲೆ ಆ ಅಮ್ಮ ಏನ್ ಮಾಡಿದ್ರು ಅಂದ್ರೆ ವಾರಕ್ಕೆ ಬಡ್ಡಿ ಹಾಕ್ಬಿಟ್ಟು ವಾರಕ್ಕೆ 15 ರೂಪಾಯಿ ಅಂದ್ರೆ 1,500 ಬಡ್ಡಿ 10,000ಕ್ಕೆ ಆ ತರ ಕಟ್ರಿ, ಇಲ್ಲಾಂದ್ರೆ ನನ್ನ ಅಸ್ಲೇನಿದೆ ಅದು ಇಡ್ರಿ. ನಮ್ಮ ಹತ್ರ ಅಸ್ಲಿ ಇರ್ಲಿಲ್ವಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಕಟ್ಕೊಂಡು ಒಂದ್ 2 ದಿನ ಹೋದ್ರಿ. ಆಯಮ್ಮ ದಿನನೂ ಟಾರ್ಚರ್ ಕೊಟ್ಲು. 11 ಗಂಟೆ ರಾತ್ರಿ ಆಗ್ಲಿ ಬಡ್ಡಿ ಕಟ್ಟಿಲ್ಲ ಅಂದ್ರೆ ಮನೆ ಹತ್ರ ಬರೋದು, ಜಗಳ ಮಾಡೋದು, ಶಾಪ ಇಡೋದು, ಆ ತರ ಎಲ್ಲ ಮಾಡ್ತಾ ಇದ್ಲು. ಆ ಬೈಕ್ ಏನ್ ಮಾಡಿದೆ, ನಾನು 4 ಲಕ್ಷಕ್ಕೆ 47 ಲಕ್ಷ ಗಂಟ ಅಮೌಂಟ್ ಕಟ್ಟಿದ್ದೀನಿ ಅವ್ರಿಗೆ. ಈ ತರ ಕಟ್ಟಿಸ್ಕೊಂಡು ನಮ್ ದುಡ್ಡಲ್ಲೇ ಮನೆ ಕಟ್ಕೊಂಡಿದ್ದಾಳೆ. ಮನೆ ಕಟ್ಕೊಂಡು ಇವಾಗ ಆ ಮನೇಲಿ ರಾಜಾರೋಷವಾಗಿದ್ದಾಳೆ. ಇವಾಗ ಹೋಗಿ ನಮ್ಮ ಯಜಮಾನ್ರು ಹೋಗಿ ನ್ಯಾಯ ಕೇಳಿದ್ದಕ್ಕೆ ಈ ತರ ಕಟ್ಟಿಸ್ಕೊಂಡಿದ್ಯಲ್ಲ, ನನಗೆ ಗೊತ್ತಿಲ್ದಿರೋ ಕಟ್ಟಿಸ್ಕೊಂಡಿದ್ಯಲ್ಲ, ನಾನು ಕೇಳ್ಬೇಕಾಗಿತ್ತಲ್ಲ, ದುಡಿಯೋ ನಾನಲ್ವಾ, ನನ್ ಕೇಳ್ಬೇಕಾಗಿತ್ತು. ಹೆಂಗ್ ಕಟ್ಟಿಸ್ಕೊಂಡೆ ಅಂದ್ರೆ ಕಟ್ಟಿದ್ರು ಅವರು, ನಂಗೆ ಕಟ್ಟಿಸ್ಕೊಂಡ್ರೆ ಏನ್ ಇವಾಗ ಅಂತೇಳಿ ನಮ್ಮ ಯಜಮಾನ್ರ ಮೇಲೇನು ದಬ್ಬಾಳಿಕೆ ಮಾಡಿದ್ರು. ಗಲಾಟೆ, ಅಳಿಯ ಮಗಳನ್ನೆಲ್ಲ ಕರೆಸಿ ಜಗಳ ಮಾಡಿಸಿದ್ಮೇಲೆ ನಮ್ಮ ಯಜಮಾನ್ ಹೋಗಿ ಕಂಪ್ಲೇಂಟ್ ಕೊಟ್ರು. ಕಂಪ್ಲೇಂಟ್ ಕೊಟ್ಮೇಲೆ FIR ಹಾಕಿದ್ದಾರೆ. FIR ಹಾಕಿದ್ರು ಅವಳಲ್ಲಿ ಸ್ಟೇಷನ್ FIR ಹಾಕಿದ್ದಾರೆ. ಆದ್ರೂ ಆ ಅಮ್ಮ ರಾಜಾರೋಷವಾಗಿ ಓಡಾಡ್ತಾ ಇದ್ದಾಳೆ, ಅರೆಸ್ಟ್ ಮಾಡಿಲ್ಲ. ಇನ್ನ ಏನು ಎತ್ತ ಅಂತ ನಮ್ಗೆ ಇನ್ನೂ ರೀಸನ್ ಗೊತ್ತಿಲ್ಲ. ಫೋನ್ ಪೇ ಮೂಲಕ ಎಷ್ಟು ಕೊಟ್ಟಿದ್ರೆ? ಫೋನ್ ಪೇ ಮೂಲಕನೇ 12 ಲಕ್ಷ ಮೇಲೆ ಹೋಗಿದೆ ಸರ್. ಕ್ಯಾಶು ಒಂದು 20 ಲಕ್ಷ ಗಂಟ ಕ್ಯಾಶ್ ಹೋಗಿದೆ, 20-25 ಲಕ್ಷ ಗಂಟ ಕ್ಯಾಶ್ ಹೋಗಿದೆ. ನಮ್ಮ ಯಜಮಾನ್ರು ಕೊಟ್ಟಿರೋ ವಿಡಿಯೋ ಇದೆ, 6 ಲಕ್ಷ ಗಂಟ ಕ್ಯಾಶ್ ಕೊಟ್ಟಿದ್ದಾರೆ, ವಿಡಿಯೋ ಇದೆ, ಅದು ಇದೆ. ಮತ್ತೆ ನಮ್ಮ ಫೋನ್ ಪೇ ರೆಕಾರ್ಡ್ಸ್ ಇದೆ, ಕ್ಯಾಶ್ ಕೊಟ್ಟಿರೋರು ಸಾಕ್ಷಿ ಇದ್ದಾರೆ. ಇಷ್ಟೆಲ್ಲ ಪ್ರೂಫ್ ನಮ್ಮ ಹತ್ರ ಇದೆ ಸರ್. ಅದ್ರ ಮೂಲಕನೇ FIR ಹಾಕ್ಸಿದ್ದೀರಿ, ಆದ್ರೂ ನಮ್ಗಿನ್ನ ನ್ಯಾಯ ಸಿಕ್ಕಿಲ್ಲ. ಅಮ್ಮ ರಾಜಾರೋಷವಾಗಿ ನಮ್ಮ ಮುಂದೆನೆ ಓಡಾಡ್ತಾ ಇದ್, ನಾನೇನು ಮಾಡಕ್ಕಾಗಲ್ಲ ನೀವು ಅಂತೇಳಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾಳೆ. ನಮ್ಮಂತ ಬಡವ್ರು ಎಲ್ಲೋಗ್ಬೇಕು ಸರ್? ಪೊಲೀಸ್ ಅವ್ರು ಏನು ಕ್ರಮ ತಗೊಂಡಿಲ್ಲ? ಅವರು FIR ಹಾಕಿದ್ರು ಇನ್ನ ಏನು ಅವ್ರೇನು ಇದ್ ಮಾಡಿಲ್ಲ, ಸೈಲೆಂಟ್ ಆಗೇ ಇದ್ದಾರೆ. ಹೌದು ಸರ್, ಮಾತಾಡಿದ್ದೀರಿ. 27ನೇ ತಾರೀಕು FIR ಹಾಕಿರೋದು. ಇಂದ ಗಂಟ ಮನೇಲಿ ಆರಾಮಾಗಿದ್ದಾಳೆ ಅಮ್ಮ.